ತೊಗೊಂಡಿದ್ದೀನಿ ಅಮ್ಮನ ಕೈಯಿಂದ ಈಗ ತಿನ್ನಬೇಕು. ಫ್ರೆಂಡ್ಸ್, ಇವಾಗ ನೋಡಿ ನಮ್ಮ ಮನೇಲಿ ಏನೇನು ವೆರೈಟಿ ಮಾಡಿದ್ದಾರೆ ತೋರಿಸ್ತೀನಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ನನ್ನ ಈ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಇದು ಯುಗಾದಿ ಹಬ್ಬದ ಬ್ಲಾಗ್ ಆಗಿದೆ. ಇದು ನೋಡಿ ಎಷ್ಟು ಚೆನ್ನಾಗಿ ಗುಲಾಬಿ ಹೂ ಬಿಟ್ಟಿದೆ. ನಮ್ಮ ಅಮ್ಮನ ಮನೆಯಲ್ಲಿ ಇದು ಗುಲಾಬಿ ಹೂ ಬಿಟ್ಟಿರೋದು. ಚಿಕ್ಕ ಚಿಕ್ಕ ಗಿಡದಲ್ಲೂ ಅಷ್ಟೇ ಹೂ ಬಿಡತ್ತೆ. ಇದೊಂದು ಚಿಕ್ಕದ ದಾಸವಾಳ ಗಿಡ ಇದೆ ನೋಡಿ, ಇದರಲ್ಲೂ ಹೂ ಬಿಟ್ಟಿದೆ. ನಂಗೆ ತುಂಬಾನೇ ಇಷ್ಟ ಆಗುತ್ತೆ. ನಮ್ಮ ಅಮ್ಮನ ಮನೇಲಿ ತುಂಬಾನೇ ಚೆನ್ನಾಗಿ ಹೂ ಬಿಡತ್ತೆ. ಈ ಬ್ಲಾಗ್ ಬಂದು ಯುಗಾದಿ ಹಬ್ಬದ ಬ್ಲಾಗ್. ಯಾವ ರೀತಿ ಪೂಜೆ ಮಾಡಿದ್ದಾರೆ ಅಂತ ಹೇಳಿ ತೋರಿಸ್ತೀನಿ. ಬೇವು ಬೆಲ್ಲ ತಗೊಂಡಿದ್ದೀನಿ ಅಮ್ಮನ ಕೈಯಿಂದ, ಈಗ ತಿನ್ನಬೇಕು. ನನಗೆ ಈ ಯುಗಾದಿ ಅನ್ನೋದು ಒಂಥರ ಖುಷಿನೂ ಇದೆ, ಬೇಜಾರೂ ಇದೆ. ಯಾಕಂತ ಹೇಳಿದ್ರೆ, ಒಂದು ಅಮ್ಮನ ಮನೇಲಿ ಹಬ್ಬ ಮಾಡ್ತಿದ್ದೇನೆ, ಇನ್ನೊಂದು ನಮ್ಮ ಹಸ್ಬೆಂಡು ನನ್ನ ಜೊತೆಗಿಲ್ಲ ಇಲ್ಲಿ. ಅವ್ರ ಪಾಪ ಬೆಂಗಳೂರಲ್ಲಿದ್ದಾರೆ. ಬರೋರಾಗಿದ್ರು, ಅವ್ರಿಗೆ ಸಡನ್ಲಿ ಅರ್ಜೆಂಟ್ ಕೆಲಸ ಇರೋದಕ್ಕೆ ಬರ್ಲಿಕ್ಕಾಗಿಲ್ಲ ಅವರಿಗೆ. ಇದು ನಮ್ಮ ಅಕ್ಕ ರಂಗೋಲಿ ಹಾಕಿರೋದು. ಹಬ್ಬಕ್ಕಂತ ಹೇಳಿ 2ನೇ ಅಕ್ಕ ಬಾವಜಿ ಬಂದಿದ್ರು. ಅವರು ಮನೆಯಲ್ಲಿ ಹಬ್ಬ ಎಲ್ಲ ಮಾಡಿ ಬೇವು ಬೆಲ್ಲ ತಿನ್ಕೊಂಡು ಬಂದರು. ನಾನು ಫೋನ್ ಮಾಡಿದ್ದೆ, ಇಲ್ಲೇ ಮಾಡೋ ಹಬ್ಬ ಬಾ ಅಂತ ಹೇಳಿ ಕರ್ತಿದ್ದೆ. ಅವ್ರು ಪ್ರತಿ ವರ್ಷನೂ ಅವ್ರ ಮನೆಯಲ್ಲಿ ಹಬ್ಬ ಮಾಡ್ತಿದ್ರು. ಈ ವರ್ಷ ನಾನು ಇಲ್ಲಿದ್ದೇನಲ್ಲ, ಹಾಗಾಗಿ ಬಾ ಅಂತ ಹೇಳಿದ್ದೆ. ಹಾಗಾಗಿ ಇಬ್ರು ಬಂದಿದ್ದಾರೆ. ಇದಕ್ಕೆ ಹೊಸ್ಕರ ಕಜ್ಜಾಯ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಅಲಸಂದೆ ಸಾಂಬಾರು, ಕಾಬೂಲ್ ಕಡಲೆ ಪಲ್ಯ, ಹಾಗೆ ಇದು ಬೇವು ಬೆಲ್ಲ ಹಾಕಿ ಮಾಡಿರೋದು ಪಂಚ ಕಜ್ಜಾಯ, ಶಾವಿಗೆ ಪಾಯಸ, ಚಿತ್ರಾನ್ನ, ಹಸಿ, ಆಮೇಲೆ ಹೋಳಿಗೆ. ಇಷ್ಟು ವೆರೈಟಿ ಮಾಡಿದ್ರು, ತುಂಬಾ ಚೆನ್ನಾಗಿತ್ತು. ನಾನು ನಮ್ಮ ಹಸ್ಬೆಂಡ್ ಮಿಸ್ ಮಾಡ್ಕೊಳ್ತಾ ನಾನು ಇವಿಷ್ಟು ವೆರೈಟಿನ ತಿಂದೆ. ವಸಂತ ಮಾಸ ಅಂತ ಹೇಳಿದ್ರೆ ನೆನಪಾಗೋದೆ ಮಾವಿನಕಾಯಿ. ಇದು ಮಾವಿನ ಮಿಡಿ. ಇದನ್ನು ನಮ್ಮಮ್ಮ ಉಪ್ಪಿನಕಾಯಿ ಹಾಕ್ತಿದ್ದಾರೆ. ಅಂದರೆ ಫಸ್ಟ್ ಇದನ್ನು ಚಟ್ಸ್ತಾರೆ. ಚಟ್ಸೋದಂದರೆ ಉಪ್ಪೆಲ್ಲ ಹಾಕಿ ಮುಚ್ಚಿಡೋದು. ಮೊದಲು ನಾವು ಸಿರ್ಸಿಲಿ ಇರ್ಬೇಕಾದ್ರೆ ನಮ್ಮಮ್ಮ 2-3 ಭರಣಿ ಉಪ್ಪಿನಕಾಯಿ ಮಾಡ್ತಿದ್ರು. ಇವಾಗ ಪಾಪ ಅವರಿಗೆ ಸ್ವಲ್ಪ ಮಂಡಿ ನೋವಿರೋದ್ರಿಂದ ಅವರಿಗೆ ಕೂತ್ಕೊಂಡು ಮಾಡ್ಲಿಕ್ಕಾಗಲ್ಲ. ಅವಾಗಂದ್ರೆ ಅವರು ಹಪ್ಪಳ, ಸಂಡಿಗೆ, ಅಕ್ಕಿ ಹಪ್ಪಳ ತುಂಬ ವೆರೈಟಿ ಮಾಡ್ತಿದ್ರು. ಇವಾಗ ನಾನು ನಮ್ಮ ಅಕ್ಕಲ್ಲೇ ಸೇರಿ ಇದೊಂದು ಹಪ್ಪಳ ಮಾಡಿದ್ದೀವಿ. ಈ ಮರ ತೋರಿಸ್ತಿರೋ ಕಾರಣ ಏನಂತ ಹೇಳಿದ್ರೆ, ಇಲ್ಲಿ ಮಂಗನ ಹಾವಳಿ ತುಂಬಾನೇ ಇದೆ ನಮ್ಮಮ್ಮನೂರಲ್ಲಿ. ಎಷ್ಟು ಇದೆ ಅಂದರೆ, ನಮ್ಮಮ್ಮನ ಮನೆಯಲ್ಲಿ ತೆಂಗಿನ ಮರ ಇದೆ. ಅದರ ಮೇಲೆ ಹತ್ತಿ ಎಲ್ಲ ಕಾಯಿ ತೆಗೆದು, ಸುಮ್ಮನೆ ಎಲ್ಲ ಚಿಗುರು ಇರುತ್ತೆ, ಅದನ್ನೆಲ್ಲ ತೆಗೆದು, ಹಲಸಿನ ಮರನ ಅದರೆಲ್ಲ ಹಸಿನಕಾಯಿ ಜಸ್ಟ್ ಚಿಕ್ಕದಿರುತ್ತೆ, ಅದನ್ನೇ ತಿಂದು ಎಲ್ಲ ದಾಂಧಲೆ ಮಾಡುತ್ತೆ. ಹಾಗಾಗಿ ನಮ್ಮಮ್ಮ ಬೇಜಾರಾಗಿ ಅದಕ್ಕೆಲ್ಲನ ನೋಡಿ ಮರ ಕಡಿಸ್ಬಿಟ್ರು. ಪಾಪ ಮರ ಕಡಿಸ್ಲಿಕ್ಕೆ ತುಂಬಾನೇ ಬೇಜಾರಾಗಿತ್ತು ನಮ್ಮಮ್ಮನಿಗೆ. ಇಲ್ಲಾಂದ್ರೆ ಈಗ ಮಂಗ ಹೋಗೋದೇ ಇಲ್ಲ ಆಗಿತ್ತು. ಒಂದ್ಸರಿ ಬಂದ್ಬಿಟ್ರೆ ಹೋಗೋದೇ ಕಷ್ಟ, ಎಲ್ಲ ಹಾಳು ಮಾಡೇ ಹೋಗತ್ತೆ. ಅದಕ್ಕಾಗಿ ನಮ್ಮಮ್ಮ ಇದೆಲ್ಲ ಮರ ಕಡಿಸ್ತಾ ಇರೋದು. ಮರ ಕಡ್ದಿರೋದಕ್ಕೆ ಅಮ್ಮ ತುಂಬಾನೇ ಬೇಜಾರು ಮಾಡ್ಕೊಂಡಿದ್ರು. ಏನು ಮಾಡೋದು, ದೊಡ್ಡ ಮರ ಇದು, ತುಂಬ ವರ್ಷದ ಮರ. ಹಾಗೆ ಮೊದಲು ಒಂದು ಮಾವಿನ ಮರನೂ ಕಡ್ದಿದ್ವಿ. ಈ ಮಂಗನ ಸಲುವಾಗಿ ಏನು ಇಡೋದೇ ಇಲ್ಲ, ಎಲ್ಲ ತಿಂದು ಖಾಲಿ ಮಾಡುತ್ತೆ. ಅದ್ರ ಸಲುವಾಗಿ ಹಲಸಿನ ಮರನೂ, ಈ ಬೇವಿನ ಮರ ಪ್ರತಿಯೊಂದನ್ನು ಅದಕ್ಕೆ ಕಡಿಸ್ಬೇಕಾಗಿತ್ತು.
ಓಕೆ, ಈ ಬ್ಲಾಗ್ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೇನೆ. ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗ್ತೇನೆ ಇನ್ನೊಂದು ಬ್ಲಾಗ್ ಜೊತೆಗೆ. ಹಾಗಾದರೆ ಬರಲಾ? ಬಾಯ್, ನಮಸ್ಕಾರ.